ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಮೇ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಪುನರ್ವಸು ನಕ್ಷತ್ರ, ಧೃತಿಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಒಂದು ಪುಟ್ಟ ಸಂಸ್ಕಾರದ ಮಾತಿನೊಂದಿಗೆ ಆರಂಭ ಮಾಡೋಣ. ಬರೆದ ಅಕ್ಷರ ತಪ್ಪಾದರೆ ತಿದ್ದಿಕೊಳ್ಳಬಹುದು, ಆದರೆ ಆಡಿದ ಮಾತು ತಪ್ಪಾಗಿ ಬಿಟ್ಟರೆ ಜೀವನ ಪರ್ಯಂತ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಸರಿಪಡಿಸಲು ಕಷ್ಟವಾಗಿ ಬಿಡುತ್ತದೆ. ಕರ್ಣನ ರಾಯಭಾರದ ಸಂದರ್ಭದಲ್ಲಿ ಬಂದ ಮಾತಿದು. ಕೃಷ್ಣ ಕರ್ಣನನ್ನ ಭೇಟಿ ಮಾಡ್ತಾನೆ. ಬಂದ್ಬಿಡೋ ಈ ಕಡೆ, ಇಡೀ ಯುದ್ಧ ನಿಂತು ಬಿಡುತ್ತೆ ನೋಡು. ದುರ್ಯೋಧನ ತನ್ನ ಬಳಗ, ತನ್ನ ಬಂಧು, ತನ್ನ ಒಡ ಹುಟ್ಟಿದವರು, ಭೀಷ್ಮ ಪಿತಾಮಹ, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಇವ್ರನ್ನ ನೆಚ್ಚಿಕೊಂಡು ಅವನು ಯುದ್ಧಕ್ಕೆ ಬಂದಿಲ್ಲ ಕಣೋ. ಅವನಿಗೆ ನಿನ್ನ ಬಲದ ಮೇಲೆ ನಂಬಿಕೆ, ನಿನ್ನ ಗೆಳತನದ ಮೇಲೆ ನಂಬಿಕೆ, ನೀನಿದ್ದೀಯ ಪಕ್ಕದಲ್ಲಿ ಅನ್ನತಕ್ಕಂಥ ಒಂದು ಬಲ, ಸಿಂಹ ಬಲ. ಅವನಿದಾನ್ ಬಿಡು, ಅವನು ನಿಲ್ತಾನ, ಅವನು ನನ್ನ ಪರವಾಗಿ ಅವನು ನಿಲ್ಲುತ್ತಾನೆ, ಅವನಿದ್ದಾನೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಯುದ್ಧಕ್ಕೆ ಇಳಿತಾನೆ. ಇಳಿದೇ ಬಿಟ್ಟಿದ್ದಾನೆ. ನೀನೊಬ್ಬ ಹಿಂದಕ್ಕೆ ಸರಿದ್ರೆ ಈ ಯುದ್ಧ ನಿಂತೋಗುತ್ತೆ. ನೀನೊಬ್ಬ ಹಿಂದಕ್ಕೆ ಸರಿದರೆ ಇಲ್ಲವೇ ಲಕ್ಷಾಂತರ ಜನ ಸತ್ತೋಗ್ತಾರೆ. ಅದಕ್ಕೆ ಕಾರಣ ಆಗ್ತೀಯ ಕರ್ಣ. ಇಲ್ಲವೇ ಇನ್ನೊಂದು ಮಾಡು, ನೀನು ಅನ್ನು ನಾನು ಪಾಂಡವರಿಗೆ, ಮುಖ್ಯವಾಗಿ ಧರ್ಮರಾಯನಿಗೆ ನಿನ್ನ ಜನ್ಮಗುಟ್ಟು ಹೇಳ್ತೇನೆ. ನೀನು ಕುಂತಿ ದೇವಿಯ ದೊಡ್ಡ ಮಗ ಅಂತ. ಅಷ್ಟು ಸಾಕು, ಯುದ್ಧ ನಿಲ್ಲಿಸ್ಬಿಡ್ತಾನೆ ಧರ್ಮರಾಯ. ನಿನ್ನನ್ನು ಎಷ್ಟು ಒಂದು ಆರಾಧಿಸಿ ನಿನ್ನನ್ನೇ ಪಟ್ಟಕ್ಕೆ ಏರಿಸ್ತಾನೆ. ಅದಷ್ಟೇ ಅಲ್ಲ, ನಿನಗೆ ಸ್ವಯಂವರ, ದ್ರೌಪದಿ ಸ್ವಯಂವರದಲ್ಲಿ ಆದ ಒಂದು ಅವಮಾನ ಸರಿಪಡಿಸ್ಕೊಡ್ತೇನೆ. ಎಲ್ಲ ಪತ್ನಿಯರ ಜೊತೆ ದ್ರೌಪದಿ ದೇವಿ ಕೂಡ ಕಳಶ ಸಮೇತ, ಪೂರ್ಣ ಕುಂಭ ಸಮೇತ ನೀನು ರಾಜ ಆಗ್ತಿ ಅಂದಾಗ ಕರ್ಕೊಂಡು ಬಂದು ಪೂರ್ಣ ಕುಂಭ ಸಮೇತ ನಿನ್ನನ್ನು ಕರೆಸ್ಕೋತೇನೆ, ನನ್ನ ಮಾತು ಕೇಳು. ಇದು ಕರ್ಣನಿಗೆ ಕೃಷ್ಣರು ಹೇಳೋದು. ಆಗ ಕರ್ಣ ಹೇಳೋ ಮಾತು ಮಕ್ಕಳೇ ಇದು. ಭಗವಂತ ನಿನಗೆ ತಿಳಿಯದ್ದು ಏನಿದೆ? ಬರದ ಅಕ್ಷರ ತಪ್ಪಾಯಿತು ಅಂದರೆ ನಾವು ಏನೋ ಅಳಿಸಿ ಚೇಂಜ್ ಮಾಡಿ ಕರೆಕ್ಷನ್ ಮಾಡ್ಕೊಬಿಡ್ಬೋದು. ಆದರೆ ಆಡಿದ ಒಂದು ಮಾತು ಕೆಲವೊಂದು ಸಮಯ ಜೀವನ ಪರ್ಯಂತ ಸರಿಪಡಿಸಲು ಪ್ರಯತ್ನ ಮಾಡಿದರೂ ಸರಿಯಾಗಲಾರದು. ಕೃಷ್ಣ, ನಿನಗೆ ತಿಳಿದಿರೋದೇನಿದೆ ಅನ್ನತಕ್ಕಂಥದ್ದನ್ನ ಹೇಳ್ತಾನೆ. ಅಂದರೆ ಅಷ್ಟು ದೊಡ್ಡ ಘಾಸಿ ದ್ರೌಪದಿ ದೇವಿ ಆ ಸ್ವಯಂವರದಲ್ಲಿ ಹೇಳಿಬಿಡ್ತಾಳೆ. ಸೂತಪುತ್ರನನ್ನು ನೀನು ಈ ಮತ್ಸ್ಯಯಂತ್ರವನ್ನು ಭೇದಿಸಿದರೂ ಈ ಸೂತಪುತ್ರನನ್ನು ನಾನು ಮದುವೆಯಾಗಲಾರೆ ಅಂತ ಎಲ್ಲರೂ ಮುಂದುಗಡೆ ಹೇಳಿಬಿಡ್ತಾಳೆ. ಆ ಒಂದು ಮಾತು ಅವನಲ್ಲಿ ಕುತ್ಕೋಬಿಟ್ಟಿರುತ್ತೆ. ಅದಕ್ಕೆ ತುಂಬಿದ ಸಭೆಯಲ್ಲಿ ಆತ ಆಡೋ ಮಾತು ದ್ರೌಪದಿನ ಕಂಡ್ರೆ ಆಗೋಲ್ಲ. ಅವನು ಬಂದಿರ್ತಾನೆ ಆ ಸ್ವಯಂವರಕ್ಕೆ. ಆ ಒಂದು ಸ್ವಯಂವರಕ್ಕೆ ಯಾರು ಬೇಕಾದರೂ ಬಂದು ಮತ್ಸ್ಯಯಂತ್ರವನ್ನ ಭೇದಿಸ್ತಾರೋ
ಅವರಿಗೆ ನನ್ನ ಮಗಳನ್ನು ಅರ್ಧ ರಾಜ್ಯವನ್ನು ಕೊಡುತ್ತೇನೆ, ಇಲ್ಲ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ ಅಂತ ದ್ರುಪದ ರಾಜ ಅನೌನ್ಸ್ ಮಾಡಿರ್ತಾನೆ. ಅಲ್ಲಿ ಜಾತಿ, ಧರ್ಮ, ಸ್ಥಾನ, ವಯಸ್ಸು ಈ ಏನೂ ಇಲ್ಲ. ಕೆಲವು ಕಡೆ ಕೆಲವು ಸ್ವಯಂವರಗಳಿಗೆ ಇಲ್ಲ ಕೆಲವು ಪಂದ್ಯಗಳಿಗೆ ನಿಯಮಗಳಿರ್ತವೆ. ಈಗ ಒಂದು ಪೊಲೀಸ್ ಆಗ್ಬೇಕು ಅಂದ್ರೆ ಒಂದು ನಿಯಮ, ಎಲ್ಲರೂ ಹೋಗಿ ಪೊಲೀಸ್ ಆಗ್ಲಿಕ್ಕೆ ಆಗೋಲ್ಲ, ಎಲ್ಲರೂ UPSC ಆಗ್ಲಿಕ್ಕೆ ಆಗೋಲ್ಲ, ಅದನ್ನ ಪರೀಕ್ಷೆ ವೇದಿಸ್ಕೋಬೇಕಾಗುತ್ತೆ. ಆನ್ ಎಕ್ಸ್ಪರ್ಟ್ ಹ್ಯಾಸ್ ಟು ಬಿಕಮ್. ಹಾಗೆ ಕೆಲವೊಂದು ವೈದಿಕ ಕೆಲಸಗಳಿಗೆ ವೈದಿಕರೇ ಆಗಿರ್ಬೇಕು. ಈಗ ನೋಡಿ, ಈ ಅಕ್ಷಯ ತೃತೀಯಕ್ಕೆ ಕಾಂಚೀಪುರಂನಲ್ಲಿ ಗುರುಗಳು ಒಬ್ಬರು ಮಹಾಗುರುಗಳು ಇನ್ನೊಬ್ಬರನ್ನ ನೇಮಿಸಿದ್ದಾರೆ. ಅದಕ್ಕೊಂದು ನಿಯಮ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಉಪನಿಷತ್ತುಗಳು ತುಂಬಾ ನಿಯಮಗಳಿದ್ದಾವೆ. ಅದರಲ್ಲಿ ಸಿದ್ಧಿ ಪಡೆದಿದ್ರೆ ಹಾಗೂ ಗುರುಗಳ ಕೃಪಾ ಕಟಾಕ್ಷ ಬಿದ್ದಿದ್ರೆ, ಜಗನ್ಮಾತೆಯ ಕೃಪಾ ಕಟಾಕ್ಷ ಬಿದ್ದಿದ್ರೆ ಅಂಥದ್ದೊಂದು ಸ್ಥಾನ ಎಲ್ರಿಗೂ ಆಗೋಲ್ಲ. ನಾನು ಓದ್ಕೊಂಡಿದ್ದೀನಿ ಅಂದ್ರೆ ಕೊಡಲ್ಲ. ಹಾಗೆಯೇ ಕೆಲವು ಸ್ವಯಂವರ, ಅದರಲ್ಲೂ ದ್ರುಪದ ರಾಜ ನಿಯಮಿಸಿದಂತೆ ಸ್ವಯಂವರ ಆ ರೀತಿ ಇರುತ್ತೆ. ಯಾರು ಬೇಕಾದ್ರು. ಇಷ್ಟಕ್ಕೂ ಪಾಂಡವರು ಬ್ರಾಹ್ಮಣ ವೇಷಧಾರಿಗಳಾಗಿ ಹೋಗಿರ್ತಾರೆ. ನಾವು ಒಂದು ಕೈ ಹಾಕೋಣಂತ ಯಾರೋ ಬ್ರಾಹ್ಮಣರ ಗುಂಪು ಹೋಗ್ತಿದ್ರೆ ಇವರು ಹೋಗಿರ್ತಾರೆ ಜೊತೆಲಿ. ಎಲ್ಲಾ ಕ್ಷತ್ರಿಯರು, ಮಹಾರಾಜರುಗಳು ಪ್ರಯತ್ನ ಮಾಡ್ತಿದ್ರೆ ಯಾರಿಗೂ ಆಗದಿದ್ದಾಗ ನಾವು ಒಂದು ಟ್ರೈ ಮಾಡೋಣ, ಆದ್ರೆ ನಾವು ದ್ರೌಪದಿ ದೇವಿಯನ್ನ ಮದುವೆ ಆಗೋಣ ಅನ್ನೋ ಒಂದು ಆಸೆ. ಯಾರು ಬೇಕಾದ್ರು. ಆಗ ಅಲ್ಲಿಗೆ ದುರ್ಯೋಧನ ಸಮೇತ ಹೋದಂತ ಕರ್ಣ ಆ ಮತ್ಸ್ಯ ಯಂತ್ರವನ್ನ ಭೇದಿಸಲು ಅದ್ರ ಹತ್ರ ಹೋದಾಗ ಧನಸ್ಸನ್ನ ಎತ್ಕೊಳ್ಳಲಿಕ್ಕೆ ದ್ರೌಪದಿ ದೇವಿ ಆಡಿದ ಒಂದು ಮಾತು ಆಳವಾದ ಗಾಯ. ಮಹಾಭಾರತ ಯುದ್ಧ ನಡೆಯಲು ಈ ಒಂದು ಮಾತು ಕಾರಣ. ನೆನಪಿಟ್ಟುಕೊಳ್ಳಿ, ಮುಖ್ಯ ಕಾರಣ ಇದು ಕೂಡ. ಬಹುದೊಡ್ಡ ತಪ್ಪುಗಳು ನಡೀತವೆ ಮಹಾಭಾರತ ಯುದ್ಧ ನಡೀಲಿಕ್ಕೆ ಅಂತ ಹೇಳ್ತೀನಲ್ಲ, ಅಂತ ಒಂದು ಟಾಪ್ 10 ತಪ್ಪುಗಳಲ್ಲಿ ಇದು ಕೂಡ ಒಂದು. ದ್ರೌಪದಿ ದೇವಿ ಅಷ್ಟು ಜನರ ಮುಂದುಗಡೆ ಆತನ ಜಾತಿಯನ್ನ ತೆಗೆದು ಮಾತಾಡ್ಬಿಡ್ತಾಳೆ. ಅಲ್ಲಿ ಜಾತಿ ಮಾತಾಡುವಾಗಿರ್ಲಿಲ್ಲ, ಅಲ್ಲಿ ಜಾತಿ ಲೆಕ್ಕಕ್ಕೆ ಇಲ್ಲ. ಅಂತ ಒಂದು ಸ್ವಯಂವರ ಯಾರು ಬೇಕಾದ್ರೂ ಭೇದಿಸ್ಬೋದಿತ್ತು. ಆದ್ರೆ ಆಡಿದ ಮಾತು ಸುಮಾರು ಒಂದು 77-78 ವರ್ಷ ಮೇಲೆ ಆಗ್ಬಿಟ್ಟಿದೆ. ಅವನಿಗೆ 80 ವರ್ಷ ಹೆಚ್ಚು ಕಡಿಮೆ ಕಡಿಮೆ ಅಂದ್ರೂ 77-78 ವರ್ಷ ಅಲ್ಲಿಗೆ ಬಂದು ನಿಂತು ಬಿಟ್ಟಿದ್ದಾನೆ. ಧರ್ಮರಾಯನಿಗಿಂತಲೂ ಮೊದಲು ಯಾವಾಗಲೂ ಹುಟ್ಟಿದವನು. ಕುಂತಿದೇವಿ ಕನ್ಯೆಯಾಗಿರುವಾಗ ಹುಟ್ಟಿರ್ತಕ್ಕಂಥ ಕರ್ಣ. ಆನಂತರ ಎಷ್ಟೋ ವರ್ಷಗಳ ನಂತರ ಆಕೆಗೆ ಮದುವೆ, ಪಾಂಡು ಮಹಾರಾಜರಿಗೆ. ಆನಂತರ ಎಷ್ಟೋ ವರ್ಷಗಳು ಮಕ್ಕಳಿಲ್ಲ. ಆನಂತರ ಕಾಡಿಗೆ ಹೋದ ಮೇಲೆ ಆ ಕಾಡಲ್ಲಿ ಆತನ ಒಂದು ಶಾಪಕ್ಕೆ ಸಂಗಮಿಸುವ ಆಗಿಲ್ಲ, ಮಕ್ಕಳಿಲ್ಲ. ಆಗ ತನಗೆ ದೂರ್ವಾಸರು ಕೊಟ್ಟಿರ್ತಕ್ಕಂಥ ವರಗಳ ಬಗ್ಗೆ ಹೇಳಿ ಅಲ್ಲಿಂದ ದೇವತೆಗಳ ಮುಖೇನ ಮಕ್ಕಳನ್ನ ಪಡೀತಕ್ಕಂಥದ್ದು. ಲೆಕ್ಕ ಹಾಕೊಳ್ಳಿ, ಎಷ್ಟು ಕಡಿಮೆ ಅಂದ್ರೂ ಒಂದು 10 ವರ್ಷ ಡಿಫ್ರೆನ್ಸ್ ಇರುತ್ತೆ. ಧರ್ಮರಾಯನಿಗೆ ಅವತ್ತು ಹೆಚ್ಚು ಕಡಿಮೆ ಒಂದು 72 ವರ್ಷ ಅಂದ್ರೆ 72-73 ವರ್ಷ ಅಂದ್ರೆ, ಈತನಿಗೆ ಕಡಿಮೆ ಎಂದರು 10 ವರ್ಷ ಅಂದ್ರೆ 83-84 ವರ್ಷ ಆಗ್ಬಿಟ್ಟಿದೆ. ದೊಡ್ಡವನಾತ 83-84 ವರ್ಷ ಲೆಕ್ಕ ಹಾಕೊಳ್ಳಿ. ಆದ್ರೂ ಅವನಿಗೆ ಆ ಗಾಯ 24-25ನೇ ವಯಸ್ಸಿನೆಲ್ಲ ಆದಂತ ಒಂದು ಗಾಯ ಇನ್ನೂ ಮರೆತಿಲ್ಲ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಎಲ್ಲಿಗೆ ಬಂದು ನಿಲ್ಸಿಟ್ಟಿದೆ ಅನ್ನತಕ್ಕಂಥದ್ದು. ಕೆಲವು ಮಾತುಗಳು ನಾವು ಮಾತನಾಡುವಾಗ ಜಾಗ್ರತೆ, ಅದು ಮರಳಿ ಬೌನ್ಸ್ ಆಗಿ ಬರುತ್ತೆ. ಒಂದು ದೊಡ್ಡ ಪ್ರಳಯವಾಗಿ, ಯುದ್ಧವಾಗಿ ನಮ್ಮ ಜೀವನದಲ್ಲಿ ವಾಪಸ್ ಬರುತ್ತೆ. ಅದಕ್ಕೆ ತುಂಬಾ ದೊಡ್ಡವರು ಒಂದು ಮಾತು ಹೇಳ್ತಾರೆ, ನಾವು ಯಾರನ್ನಾದರೂ ಬೈದರೆ ತಿಳಿದೋ ತಿಳಿಯದೆಯೋ ಅವರ ಒಂದು ಅರ್ಧ ಪಾಪ ನಮಗ್ ಸುಟ್ಕೊಳ್ಳುತ್ತೆ ಅಂತ.
ನಮ್ಮ ಅರ್ಧ ಪುಣ್ಯ ಅವ್ರಿಗೋಗಿ ಸೇರ್ಕೊಳ್ಳುತ್ತೆ, ಅವ್ರ ಖಾತೆನಲ್ಲಿ ಭಗವಂತ ಆಗ್ತಾನೆ ಅಂತ. ಜಾಗ್ರತೆ. ಎಷ್ಟು ದೊಡ್ಡ ಯುದ್ಧ ಆಗೋಯ್ತು. ಸರಿಸುಮಾರು ಒಂದು 18-20 ಲಕ್ಷ ಜನ ಸತ್ತೋದ್ರು. ಕಾರಣೀಭೂತಳು ಯಾರು? ದ್ರೌಪದಿಯಮ್ಮ ಆಡಿದ ಒಂದು ಮಾತು ಸುಟ್ಟಾಕ್ಬಿಡುತ್ತೆ ಜೀವನ ಪರ್ಯಂತ. ಅದೊಂದು ನಮಗ್ ನೋಡಿ 100 ಒಳ್ಳೇದು ಹೇಳಿರೋದು ಕೂಡ ನಮಗ್ ನೆನಪಿರೋಲ್ಲ. 100 ಒಳ್ಳೆ ಮಾತುಗಳು, ಯಾರೋ ಒಬ್ರು ಆಡಿದ ಒಂದು ಕೆಟ್ಟ ಮಾತು ನಮ್ಮ ಜೀವನ ಪರ್ಯಂತ, ತಪ್ಪು ಮಾತು, ಅಪವಿತ್ರ ಮಾತು ಜೀವನ ಪರ್ಯಂತ ಕುತ್ಕೋಬಿಡುತ್ತೆ ಗಾಯ. ಎಂತ ಮಾತು ಹೇಳ್ಬಿಟ್ರಲ್ಲ ನಮ್ಮ ಬಗ್ಗೆ, ಹೇಗೆ ಹೇಳ್ಬಿಟ್ರಲ್ಲ, ಹಿಂಗೆ ಹೇಳ್ಬಿಟ್ರಲ್ಲ, ಆ ಥರ ಹೇಳ್ಬಿಟ್ರಲ್ಲ ಅನ್ನತಕ್ಕಂಥದ್ದು ಅದೊಂದು ದೊಡ್ಡ ಆರದ ಗಾಯವಾಗಿ ನಿಲ್ಲುತ್ತದೆ. ವೆರಿ ಕೇರ್ಫುಲ್. ಇನ್ನು ಮೇಲೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಆತ್ಮೀಯರು, ಮಿತ್ರರು, ಬಂಧುಗಳು ಯಾರೇ ಇರ್ಬೋದು, ನೀವೊಂದು ವ್ಯವಹಾರದಲ್ಲಿದ್ದೀರಿ, ವ್ಯಾಪಾರದಲ್ಲಿದ್ದೀರಿ, ಉದ್ಯೋಗದಲ್ಲಿದ್ದೀರಿ, ಜಾಗ್ರತೆ. ಏನ್ ಮಾತಾಡ್ತಿದ್ದೀರಿ ಅನ್ನತಕ್ಕಂಥದ್ದನ್ನ ನೋಡಿ, ಯೋಚಿಸಿ, ಆಲೋಚಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಒಂದು ಪುಟ್ಟು ವಿರಾಮ ತಗೊಂಡು ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಯಾವ ದಿನ ಕೂದಲನ್ನ, ತಲೆಯ ಕೂದಲನ್ನ ಸ್ನಾನ ಮಾಡಿದರೆ ಉತ್ತಮ, ಹಾಗೆ ಯಾವ ದಿನ ಕೂದಲನ್ನ ಸ್ನಾನ ಮಾಡದಿದ್ದರೆ ಅತ್ಯುತ್ತಮ. ನಮಗೆ ನಮ್ಮ ಸಂಪ್ರದಾಯಗಳು ತುಂಬಾ ಗೊತ್ತಿಲ್ಲ. ನಮಗೇ ಗೊತ್ತಿಲ್ಲದೆ ನಿತ್ಯ ದಾರಿದ್ರ್ಯ, ನಿತ್ಯ ಕಷ್ಟಗಳಿಗೆ ಒಳಗಾಗ್ತಿರ್ತವೆ. ಏನೂ ಬಾಧೆ. ಈ ಸಣ್ಣ ಸಣ್ಣ ತಪ್ಪುಗಳು, ಸಣ್ಣ ಸಣ್ಣ ಕರೆಕ್ಷನ್ಸ್ ಆಫ್ ಮಿಸ್ಟೇಕ್ಸ್, 5% ನಿಮ್ಮ 95% ಸಕ್ಸಸ್ಸನ್ನ ಈ 5% ಮಿಸ್ಟೇಕ್ಗಳು ತಿಂದಾಗ್ತಿರ್ತವೆ. ಬರೀ 5% ಅಷ್ಟೇ ನಾವು ಕರೆಕ್ಟ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ 10% ನಮ್ಮ ಪ್ರಯತ್ನಗಳು ಏನೋ ಮಾಡಿರ್ತೇವೆ, ಆದರೆ ಒಂದು 5-10% ಮಾಡ್ತಿರೋ ಒಂದು ಸಣ್ಣ ತಪ್ಪುಗಳು ನಮಗೆ ಸಿಗಬೇಕಾದ ಸ್ಥಾನ, ಗೌರವ, ನೆಮ್ಮದಿ, ಪದವಿ, ಪ್ರತಿಷ್ಠೆ, ಹೆಸರು, ಕೀರ್ತಿ, ಅಧಿಕಾರ, ಅದೃಷ್ಟ, ಹೆಸರು, ಕೀರ್ತಿ, ಸಂಪಾದನೆ ಇವುಗಳಲ್ಲಿ ತೊಂದರೆ ತಂದಿಟ್ಟು ಬಿಟ್ಟಿರುತ್ತೆ, ತಡೆ ಹಾಕಿಬಿಟ್ಟಿರುತ್ತೆ. ಅಂತಹದಕ್ಕೆ ಒಂದು ಪುಟ್ಟ ಮಾರ್ಗದರ್ಶನವನ್ನ ಇವತ್ತು ಈ ಶನಿವಾರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದಷ್ಟು ಇದನ್ನ ಬರೆದಿಟ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಆದಷ್ಟು ಈ ಸಂಚಿಕೆಗಳನ್ನ ಶೇರ್ ಮಾಡಲಿಕ್ಕೆ ತಪ್ಪದೆ ಮರಿಬೇಡಿ ಅಂತ ಹೇಳ್ತಾ, ಮುಖ್ಯವಾಗಿ ಹುಣ್ಣಿಮೆಯ ದಿನದಂದು ಆದಷ್ಟು ತಲೆಗೆ ಸ್ನಾನ ಮಾಡಬಾರದು. ಪಿತ್ತು ದೋಷಕ್ಕೆ ಒಳಗಾಗ್ತೀರಿ, ಏಳಿಗೆ ಆಗೋಲ್ಲ. ಮುಖ್ಯವಾಗಿ ಹುಣ್ಣಿಮೆಯ ದಿನ ತಲೆಗೆ ಸ್ನಾನ ಮಾಡುವುದರಿಂದ, ಅದು ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು, ಮುಖ್ಯವಾಗಿ ಸ್ತ್ರೀಯರು ನೆನಪಲ್ಲಿ ಇಟ್ಕೊಳ್ಳಿ. ತಲೆ ಸ್ನಾನ ಹುಣ್ಣಿಮೆಯ ದಿನ ಮಾಡೋದ್ರಿಂದ ನಿಮ್ಮ ಏಳಿಗೆ ಆಗೋಲ್ಲ. ನಿಮ್ಮ ಮನೆ ಮಕ್ಕಳು ಏನೋ ಕಷ್ಟಪಡ್ತಲೇ ಇದ್ದಾರೆ ಗುರುಗಳೇ. ಎಷ್ಟು ಕಷ್ಟಪಟ್ಟರು ಏಳಿಗೆ ಇಲ್ಲ. ಏನೋ ಬರ್ತಿದೆ, ಊಟ ಬಟ್ಟೆಗೆ ತೊಂದರೆ ಇಲ್ಲ. 50,000 ಬರ್ತಿದೆ, 1 ಲಕ್ಷ ಬರ್ತಿದೆ, 2 ಲಕ್ಷ ದುಡಿತಿದ್ದೇವೆ, ಆದ್ರೆ ಎತ್ತಿಡ್ಲಿಕ್ಕೇನು ಆಗ್ತಿಲ್ಲ. ಎಲ್ರ ತರ ನಾವು ಚೆನ್ನಾಗಿ ಗತ್ತಾಗಿ ಬದುಕ್ತಿಲ್ಲ. ಅಂದ್ರೆ ಇಂಥದೊಂದು ಸಣ್ಣ ದೋಷ ಹುಣ್ಣಿಮೆಯ ದಿನದಂದು ಮಾಡತಕ್ಕಂಥ ಒಂದು ಸಣ್ಣದಾಗಿ ತಲೆ ಸ್ನಾನ. ಬೇರೆ ದಿನಗಳಲ್ಲಿ ಮಾಡ್ಕೋಬಹುದು, ಹುಣ್ಣಿಮೆಯ ದಿನ ಆದಷ್ಟು ಅವಾಯ್ಡ್ ಮಾಡತಕ್ಕಂಥದ್ದು ಮಾಡಿ. ಪಿತೃಶಾಪಕ್ಕೆ ಒಳಗಾಗ್ತೀರಿ, ಆಗ ನಿಮ್ಮ ಮಕ್ಕಳಿಗೆ ಏಳಿಗೆ ಆಗೋಲ್ಲ, ನಿಮ್ಮ ಯಜಮಾನ್ರಿಗೆ ಏಳಿಗೆ ಆಗೋಲ್ಲ, ನಿಮ್ಮ ಕುಟುಂಬಕ್ಕೆ ಏಳಿಗೆ ಆಗೋಲ್ಲ. ನೋಡೋಕ್ ಮಾತ್ರ ದೊಡ್ಡ ಮನೆ, ದೊಡ್ಡ ಕುಟುಂಬ, ದೊಡ್ಡ ವ್ಯವಸ್ಥೆ, ಇವ್ರಿಗೇನ್ ಕಡಿಮೆ ಇದಪ್ಪ ಅನ್ನತಕ್ಕಂಥದ್ದು. ಬಟ್ ಇನ್ನೇನೂ ಆಗ್ತಿಲ್ಲ, ಇನ್ನೇನೂ ಆಗ್ತಿಲ್ಲ. ಅಂಥದಕ್ಕೆ ಒಂದು ರಾಮಬಾಣ ನೆನಪಿಟ್ಟುಕೊಳ್ಳಿ. ನಾವು ಚೆನ್ನಾಗಿರ್ಬೇಕು, ಕಷ್ಟಪಟ್ಟ ಮೇಲೆ ನಾವು ಚೆನ್ನಾಗಿರ್ಬೇಕು ಮಕ್ಕಳ. ಎಲ್ರ ತರ ನಾವು ಹೋಳಿಗೆ ಊಟ ತಿನ್ಬೇಕು, ಎಲ್ರ ತರ ನಾವು ಪಾಯಸದ ಊಟ ತಿನ್ಬೇಕು. ಊಟದ ಜೊತೆನಲ್ಲಿ ಒಂದು ಸಣ್ಣದಾಗಿ ಒಂದು ಪಾಯಸನೋ, ಕೇಸರಿ ಬಾತೋ, ಒಂದು ಜಾಮೂನ್ ಆದ್ರೂ ತಿನ್ಬೇಕು.
ಮಾಡ್ತಾನೆ ಇದ್ದೀವಿ, ನಮ್ಗೆ ಏನೂ ಇಲ್ಲ. ಅವ್ನು ನೋಡಿದ್ರೆ ಇವರೆಲ್ಲ ಹೆಂಗಿದ್ದಾರೆ, ನಾವ್ ಹೆಂಗಿದ್ದೀವಿ ಅದು ತಿಳಿದೋ ತಿಳಿಯದೆಯೋ ಮಾಡುತ್ತಿರುವಂತಹ ಈ ಒಂದು ಸಣ್ಣ ತಪ್ಪು ಪಿತೃದೋಷಕ್ಕೆ ಒಳಗಾಗುತ್ತದೆ, ಪಿತೃಶಾಪಕ್ಕೆ ಒಳಗಾಗ್ಬಿಡ್ತೇವೆ. ಹುಣ್ಣಿಮೆಯ ದಿನ ಆದಷ್ಟು ತಲೆ ಸ್ನಾನ ಮಾಡೋದನ್ನ ನಿಲ್ಲಿಸ್ಕೊಳ್ಳಿ. ಇನ್ನು ವಿಶೇಷವಾಗಿ ಮಂಗಳವಾರ ಹಾಗೂ ಗುರುವಾರ, ಶನಿವಾರ ನಿಮಗೆ ಗೊತ್ತಿಲ್ಲದೆಯೇ ಏನಾದ್ರೂ ಒಂದು ಅಡ್ಡಿಗಳು ಬರುತ್ತೆ. ಅಡ್ಡಿ ಆತಂಕಗಳು, ನೀವು ಮಾಡುವ ಕೆಲಸ ಕಾರ್ಯಗಳಿಗೆ ಆತಂಕಗಳು ಎದುರಾಗುತ್ತವೆ. ಏನೋ ಕೆಲಸ ಎಲ್ಲಿಂದಲೂ ಅಡ್ಡ. ಸ್ವಲ್ಪ ನಾನು ಇದ್ದೀನಿ, ಇದನ್ನ ಇದ್ರ ಪಾಡಿಗೆ ಮಾಡ್ತಿದ್ದೀನಿ ಅಂದ್ರೆ ಯಾರೋ ಬಂದ, ಓನರ್ ಬಂದ ಮನೆ ಖಾಲಿ ಮಾಡಿ ಅಂದ, ಅಂಗಡಿ ಖಾಲಿ ಮಾಡಿ ಅಂದ. ಈಗ ತಾನೇ ಪಿಕಪ್ ಆಗ್ತಿದೆ. ಏನೋ ಒಂದು ಪುಟ್ಟ ಮೆಸ್ ಇಟ್ಕೊಂಡಿದ್ದೀನಿ, ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀನಿ, ಹಣ್ಣು ಅಂಗಡಿ ಇಟ್ಕೊಂಡಿದ್ದೀನಿ, ತರಕಾರಿ ಅಂಗಡಿ ಇಟ್ಕೊಂಡಿದ್ದೀನಿ, ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀನಿ, ನೆಮ್ಮದಿಯಾಗಿದ್ದೀನಪ್ಪ ಅನ್ನತಕ್ಕಂಥದ್ದಾದ್ರೆ ಅಲ್ಲಿ ಬಂತು ಒಂದು ವಿಘ್ನ. ಬಂತು. ಶಾಲೆಗೆ ಹೋಗ್ತಿದ್ದಾನೆ, ಬಂತು ವಿಘ್ನ, ಬಸ್ ಬಂದಿಲ್ಲ. ಆಫೀಸ್ಗೆ ಹೋಗ್ತಿದ್ದೀವಿ, ಗಾಡಿ ಪಂಕ್ಚರ್. ಈ ರೀತಿ ಏನಾದ್ರೂ ಒಂದು ಅಡ್ಡಿ ಆತಂಕಗಳು ತಿಳಿದೋ ತಿಳಿಯದೆಯೋ ಆದಷ್ಟು, ಅದರಲ್ಲೂ ಗುರುವಾರ ಮಾಡ್ಕೋಬಹುದು, ಇಲ್ಲ ಅಂತಲ್ಲ. ಏನ್ ಮಾಡಿ, ನಿಮ್ಮ ದೇವರ ಮನೆಯಲ್ಲಿ ನಿತ್ಯ ಪೂಜಿಸ್ತಕ್ಕಂಥ ಒಂದು ಯಾವ್ದಾವ್ದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಾವು ಒಂದು ಸ್ವಲ್ಪ ಧೂಪ, ಈ ಒಂದು ಆರುದ್ರ, ಚೂರ್ಣ, ವಿಭೂತಿ, ಕುಂಕುಮ ಈ ಥರದ್ದೆಲ್ಲ ತಂದಿರ್ತೀವಲ್ವ, ಇಟ್ಕೊಂಡಿರ್ತೀವಲ್ವ, ರಾತ್ರಿನೇ ಇಟ್ಕೋಬೇಡಿ. ಸ್ನಾನದ ಮಾಡಿ ಒಂದು ಜಗ್ ನೀರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಮೈ ಮೇಲೆ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡ್ಕೋಬಹುದು. ಅಕಸ್ಮಾತ್ ಮಾಡಲೇಬೇಕು, ಎಲ್ಲೋ ಒಂದು ವಿಶೇಷ ಕಾರ್ಯ, ಥರ ಸ್ಮೆಲ್ ಬಂದ್ಬಿಡುತ್ತೆ. ಕೆಲವರು ಈಗೆಲ್ಲ ಜುಟ್ಟುಗಳು ಇಷ್ಟಿಷ್ಟು ಬಿಡೋರು ಆಗ್ಬಿಟ್ಟಿದ್ದಾರೆ, ಪುರುಷರು. ಅಂಥದ್ದೊಂದು ಆಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ನಿಯಮವನ್ನ ಮಾಡ್ಕೋಬಹುದು. ಆದರೆ ಮುಖ್ಯವಾಗಿ ಮಂಗಳವಾರ ಅಲ್ಲೆಲ್ಲೋ ರಾಹು ಪ್ರಭಾವಗಳು ಹೆಚ್ಚಾಗುತ್ತವೆ, ಕಲಹಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ, ಮಾಡುವ ಕಾರ್ಯಗಳಿಗೆ ವಿಘ್ನಗಳು ಶುರುವಾಗತಕ್ಕಂಥದ್ದಾಗುತ್ತೆ. ಆಮೇಲೆ ಇನ್ನು ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ ಸ್ನಾನ ನೆನಪಿಟ್ಟುಕೊಳ್ಳಿ. ಸಂಧ್ಯಾಕಾಲದ ಸ್ನಾನ ನಿಮಗೆ ತೊಂದರೆಗಳನ್ನ, ಮಾಡಿರ್ತಕ್ಕಂಥ ಪುಣ್ಯಗಳನ್ನ ಕಳ್ಕೊಳ್ತಕ್ಕಂಥದ್ದಾಗುತ್ತೆ. ಕೆಲವ್ರಿಗೆ ಅಂಥದ್ದೊಂದು ಅಭ್ಯಾಸ ಇರುತ್ತೆ, ಸಂಜೆ ಸ್ನಾನ ಮಾಡಬೇಡಿ. ಸೆಕೆ ಗುರುಗಳೇ, ಮೈ ಮೇಲೆ ಒಂದೆರಡು ಜಗ್ ನೀರು ಹಾಕೊಳ್ಳಿ. ತಲೆಗೆ ಸ್ನಾನ ಅಂತ ಹೇಳ್ತಿರೋದು, ಸ್ನಾನದ ಬಗ್ಗೆ ನಾನು ಮಾತಾಡಲಿಲ್ಲ. ತಲೆ ಸ್ನಾನ ಸಂಜೆ ಬಂದು ಮೈಗೆ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ. ಅನಾರೋಗ್ಯ ಪೀಡಿತರಾಗ್ತೀರಿ. ಮುಖ್ಯವಾಗಿ ಸಂಧ್ಯಾಕಾಲದ ತಲೆ ಸ್ನಾನ ಮಾಡತಕ್ಕಂಥವರಿಗೆ ತುಂಬಾ ತಲೆನೋವು ಬರೋದು, ಮೈಗ್ರೇನ್ ಬರೋದು, ಸೈನಸ್ ಬರೋದು, ತಲೆಭಾರ ಬರೋದು, ನ್ಯೂಮೋನಿಯಾ ಪ್ರಾಬ್ಲಮ್ಸ್ ಬರೋದು, ವೀಸಿಂಗ್ ಪ್ರಾಬ್ಲಮ್ ಬರೋದು, ಚಂದ್ರದೋಷಕ್ಕೆ ಒಳಗಾಗ್ತೀರಿ. ಕ್ಷಯವಾಗುತ್ತದೆ, ಧನಂ ಕ್ಷಯಂ ಅಂತ ಹೇಳ್ತಾರೆ. ಸಂಧ್ಯಾಕಾಲ ಸ್ನಾನೆ ಧನಂ ಕ್ಷಯಂ. ಮುಖ್ಯವಾಗಿ ತಲೆ ಸ್ನಾನ. ಅಯ್ಯೋ, ಮೈ ಸ್ನಾನ ನಾನು ಹೇಳ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೆ ಗುರುಗಳು ಹೇಳಿದ್ರು ಅಂತ ಮೈ ಸ್ನಾನನೂ ನಿಲ್ಲಿಸ್ಕೋಬೇಡಿ. ಬೇವರು ಹೋಗಿ ಕೂಲಿ ಕೆಲಸ, ಇನ್ನೊಂದು ಪೊಲೀಸ್ ಕೆಲಸ, ರಸ್ತೆಯಲ್ಲಿ ಕೆಲಸ, ಏನೋ ಒಂದು ಬದುಕು ನಾನು ಮಾಡ್ತೇನೆ, ಇಲ್ಲ ಅಂತಲ್ಲ. ಪುಟ್ಟದಾಗ ಮೈಗೆ ಸ್ನಾನ ಮಾಡ್ಕೋತೇವೆ ನಾವು. ನಮ್ಮದಿದೆ, ನಮ್ಮದೊಂದು ಸಂಧ್ಯಾ ವಂದನೆ ಅನುಷ್ಠಾನಕ್ಕೆ ನಾವು ಪುಟ್ಟದಾಗ ಏನೋ ಒಂದು ಮಾಡ್ಕೋತೇವೆ. ನೀವು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಆದರೆ ತಲೆ ಸ್ನಾನವನ್ನ ತಪ್ಪಿಸಿ. ಮುಖ್ಯವಾಗಿ ನಿಮಗೆ ಇಲ್ಲದ ದಾರಿದ್ರ್ಯ ದೋಷವನ್ನು ಕೂಡ ಸಂಧ್ಯಾಕಾಲದ ಸ್ನಾನ ಶನಿ ಹೋರೆಯಾಗಿ ಮಾರ್ಪಟ್ಟು ಬರೀ ಪರಿಶ್ರಮಕ್ಕೆ ತಂದಿಡ್ತಕ್ಕಂಥದ್ದಾಗುತ್ತೆ. ನಿಮಗೆ ಸಿಗಬೇಕಾದ ಗೌರವ ಸಿಗೋಲ್ಲ, ಒಂಥರ ರಾಜಲಾಂಛನ ಅಂತ ಹೇಳ್ತಾರೆ. ಸೊ ಸಂಧ್ಯಾಕಾಲದ ಶಿರೋಸ್ನಾನವನ್ನ ಕೂಡ ಆದಷ್ಟು ಅವಾಯ್ಡ್ ಮಾಡತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಶುಕ್ರವಾರಗಳಂದು ಕೂಡ ತಲೆ ಸ್ನಾನವನ್ನ ನಾವು ಒಪ್ಪುವುದಿಲ್ಲ. ಸಂಧ್ಯಾಕಾಲದ ಶಿರೋಸ್ನಾನ ಅಂದ್ರೆ ತಲೆ ಸ್ನಾನ,
ಖಂಡಿತ ಹೇಳ್ತೇನೆ, ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತದೆ. ಶುಕ್ರವಾರ ಮಾತ್ರ ಅಪ್ಪಿ ತಪ್ಪಿ ಸಂಧ್ಯಾ ಕಾಲದಲ್ಲಿ ನೆವರ್ ಡೂ ದ್ಯಾಟ್, ಇಲ್ಲವೇ ಇಲ್ಲ. ಮಂಗಳವಾರ ಮಾಡಿದ್ರೆ ರಾಹು ಪ್ರಭಾವ, ಕಳ್ಳರ ಕಾಟ, ಮೋಸಗಳು, ಏನಾದ್ರೂ ವಸ್ತುಗಳನ್ನ ಕಳ್ಕೊಳ್ತಕ್ಕಂಥದ್ದೆಲ್ಲ ಆಗುತ್ತೆ. ಅದೇ ಶುಕ್ರವಾರ ಮಾಡಿಕೊಂಡ್ರೆ ನಿಮ್ಮ ಸೌಂದರ್ಯ ಕೆಡುತ್ತೆ, ನಿಮ್ಮ ಒಂದು ಗಾಂಭೀರ್ಯ ಕೆಡುತ್ತೆ. ಸಂಧ್ಯಾಕಾಲದ ತಲೆ ಸ್ನಾನ ನೆನಪಿಟ್ಟುಕೊಳ್ಳಿ. ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆದರೆ ಸಂಧ್ಯಾಕಾಲ ಶುಕ್ರವಾರ ಮಾಡಬೇಡಿ. ಮನೆಯ ಸ್ತ್ರೀಯರಿಗೆ ದೋಷಗಳು ಬರ್ತವೆ ಶುಕ್ರವಾರದ್ದು. ಸಂಜೆ ಮಾಡ್ಕೊಂಡ್ರೆ ತಲೆ ಸ್ನಾನ, ಅವ್ರ ಮೇಲೆ ಅಪವಾದಗಳು, ಅವಮಾನಗಳು, ಏನೋ ಚುಚ್ಚು ಮಾತುಗಳು, ಅತ್ತೆ ಸೊಸೆಯರ ನಡುವೆ ಮನಸ್ತಾಪಗಳು, ತಾಯಿ ಮಗಳ ಜೊತೆಯೇ ಮನಸ್ತಾಪಗಳು, ತಂದೆ ಮಕ್ಕಳ ಜೊತೆಯೇ ಮನಸ್ತಾಪಗಳು ತಂದಿಡತಕ್ಕಂಥದ್ದಾಗುತ್ತದೆ. ಜಾಗ್ರತೆ. ಎಲ್ಲೋ ಹೊರಗಡೆ ಹೋಗ್ಲೇಬೇಕು ಗುರುಗಳ ಮಾಡೋದು ಖಂಡಿತ ಇಲ್ಲ. ಅಂಥದ್ದಾಯ್ತು ಅಂದ್ರೆ 1-3 ಬಾರಿ ಈ ಥರ ತಲೆಗೆ ಒಂದು ನೀರಿಂಗ್ ಹಾಕೊಂಡು ಆಯ್ತು ತಲೆ ಸ್ನಾನ ಅಂತ ಅಂದುಕೊಂಡು ಮೈ ಸ್ನಾನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ತೊಂದರೆಗಳೇನಿಲ್ಲ. ಆದರೆ ಅಪ್ಪಿ ತಪ್ಪಿ ಕೂಡ ಯಾವುದೇ ಕಾರಣಕ್ಕೂ ಸಂಧ್ಯಾಕಾಲ, ಅದರಲ್ಲೂ ಶುಕ್ರವಾರ ಕೂಡ ಮಾಡಬೇಡಿ. ಮಂಗಳವಾರ ಮಾಡಿದ್ವಿ ಅಂದ್ರೆ ರಾಹು ಪ್ರಭಾವವೇ. ಅಯ್ಯೋ, ಪೊಲೀಸ್ ಸ್ಟೇಷನ್ ಮೆಟ್ಲು ಹಚ್ಚೋ ಅಷ್ಟು ಮಟ್ಟಕ್ಕಾಗುತ್ತೆ. ಕೆಲವ್ರಿಗೆ ಅದಾಗಿರುತ್ತೆ. ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಿ, ಖಂಡಿತ ಕಾಯ್ತಿರ್ತಾರೆ. ಇಲ್ಲದ ಅಪವಾದ, ಇಲ್ಲದ ಜಗಳ ನಿಮ್ಮ ಮನೆಗೆ ಹುಡ್ಕೊಂಡು ಬರುತ್ತೆ. ಮಂಗಳವಾರ ಸಂಜೆ ಏನಾದ್ರೂ ತಲೆ ಸ್ನಾನ ಮಾಡಿದರೆ ಎಚ್ಚರಿಕೆ. ಅಪ್ಪಿ ತಪ್ಪಿ ಕೂಡ ಮಂಗಳವಾರದ ಸಂಜೆ ಕೂಡ ಮಾಡಬೇಡಿ. ಏಕಾದಶಿ ಸಂಜೆ ಕೂಡ ಮಾಡಬಾರದು. ಅವತ್ತು ಏಕಾದಶಿ ಆಗಿದೆ, ಸ್ನಾನ ಮಾಡ್ಕೊಂಡ್ಬಿಡೋಣ ತಲೆಗೆ ಸಂಜೆ. ಖಂಡಿತ ನಿಮ್ಮ ಏಕಾದಶಿ ವ್ರತ ಭಂಗದಷ್ಟೇ ದೋಷವಾಗಿ ಬಿಡತಕ್ಕಂಥದ್ದಾಗುತ್ತೆ. ಮಾಡಿರೋ ಪುಣ್ಯವೆಲ್ಲ ಕಳ್ಕೊಂಡ ಹಾಗೆ, ಪಾಪಗಳು ಮೆಟ್ಕೊಂಡ ಹಾಗೆ, ಇಲ್ಲದ ಅನಾರೋಗ್ಯಗಳು ಮೆಟ್ಕೊಂಡ ಹಾಗೆ, ಇಲ್ಲದ ಅನುಮಾನಗಳ ಹುತ್ತ ಮಾಡ್ಕೊಂಡ ಹಾಗೆ, ಮಾಡಿದ ಆ ಏಕಾದಶಿ ವ್ರತವೇ ಭಂಗವಾದ ಹಾಗೆ ಆಗತಕ್ಕಂಥದ್ದಾಗುತ್ತೆ. ಅಷ್ಟು ಹೊತ್ತು ಇದ್ದು ಏಕಾದಶಿ ಉಪವಾಸ ಇದ್ದು ಪ್ರಯೋಜನವಿಲ್ಲ. ಯಾರಾದರೂ ಸದ್ಬ್ರಾಹ್ಮಣರಿಗೆ ಇಲ್ಲ ಬಡ ರೈತರಿಗೆ ಮಾಡಿದ ದಾನ ಕೂಡ ಹೊರಟು ಹೋಯಿತು ಅನ್ನತಕ್ಕಂಥ ಮಾತು ಹೇಳ್ತಾರೆ. ಜಾಗ್ರತೆ. ಇನ್ನಷ್ಟು ಈ ರೀತಿಯ ಮಾಹಿತಿಗಳಿದೆ, ನಿಮ್ಮ ಜೊತೆ ಹಂಚ್ಕೋತೇನೆ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲಕ್ಕೆ, ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಪುನರ್ವಸು ನಕ್ಷತ್ರ. ಚಂದ್ರ ಗುರು ಸಾರದಲ್ಲಿದ್ದು ಗುರು ಕುಜನ್ ಸಾರದಲ್ಲಿದ್ದು ಕುಜ ಶನಿ ಸಾರದಲ್ಲಿದ್ದು ಶನಿ ಸಾರದಲ್ಲೇ ಇರತಕ್ಕಂಥ ಒಂದು ಭಾವ ಮೇಷರಾಶಿ. ಚಂದ್ರ ಗುರು ಸಾರದಲ್ಲಿದ್ದು ಗುರು ನಿಮಗೆ ಧನಸ್ಥಾನದಲ್ಲಿರುವುದರಿಂದ ಲೀಗಲ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ರಕ್ಷಣಾ ಇಲಾಖೆ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಬೆಂಕಿ, ಮೆಷಿನರಿ, ಇಂತಹ ಒಂದು ವ್ಯವಸ್ಥೆಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದ್ಯೋತಕ ಆಗತಕ್ಕಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ. ವೃಷಭ ರಾಶಿ. ಚಂದ್ರ ಗುರು ಸಾರದಲ್ಲಿದ್ದು ಗುರು ನಿಮ್ಮ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಮಕ್ಕಳು, ಮನೆ, ಜವಾಬ್ದಾರಿ, ಕುಟುಂಬ ಅನ್ನತಕ್ಕಂಥ ಒಂದು ಕಮಿಟ್ಮೆಂಟ್ಸ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಒಂದು ಭಾವ ಇರುತ್ತೆ. ಇದೇ ನಾವೆಲ್ಲ ಕುಟುಂಬ ಪದ್ಧತಿಯಲ್ಲಿ ಇರತಕ್ಕಂಥವರು. ನಮ್ಮ ಮನೆ, ನಮ್ಮ ಕುಟುಂಬ, ಮಕ್ಕಳು, ನಾವೇನು ಪರಕೀಯರಲ್ಲ. ಭಾರತೀಯರು ಮಕ್ಕಳನ್ನ ಪ್ರೀತಿಸುವಷ್ಟು, ಹೆತ್ತವ್ರನ್ನ ಪ್ರೀತಿಸುವಷ್ಟು, ಒಡ ಹುಟ್ಟಿದವನ್ನ ಪ್ರೀತಿಸುವಷ್ಟು, ಕುಟುಂಬವನ್ನ ಪ್ರೀತಿಸುವಷ್ಟು, ನೆರೆಹೊರೆಯವ್ರನ್ನ ಪ್ರೀತಿಸುವಷ್ಟು
ಇನ್ಯಾವ ದೇಶದಲ್ಲೂ ಇಲ್ಲ. ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವ್ರು. ಜವಾಬ್ದಾರಿ ಇದ್ದಿದ್ದೆ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಮಕ್ಕಳು, ನಮ್ಮ ಅಜ್ಜ ಅಜ್ಜಿ ಅನ್ನತಕ್ಕಂಥದ್ದು ಚೆನ್ನಾಗೇ ಇದೆ. ಅದ್ಭುತವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ದಿನ, ತೊಂದರೆ ಇಲ್ಲ. ಮಿಥುನ ರಾಶಿ. ಚಂದ್ರ ಗುರುಸಾರದಲ್ಲಿ ನಿಮ್ಮ ಮನೇಲೇ ಇದ್ದಾನೆ. ಗುರು 12ನೇ ಮನೆ. ಆರೋಗ್ಯಕ್ಕೋಸ್ಕರ ಖರ್ಚು, ಮನೆಯವ್ರಿಗೋಸ್ಕರ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಸ್ವಂತ ಬಿಸ್ನೆಸ್, ಸ್ವಂತ ಉದ್ಯೋಗ, ಸ್ವಂತ ಇನ್ವೆಸ್ಟ್ಮೆಂಟ್ ಹಾಕಿ ಏನಾದರೂ ಒಂದು ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಿರೋರಿಗೆ ಸ್ವಲ್ಪ ಖರ್ಚು ಬಾಧ್ಯತೆಗಳು ಹೆಚ್ಚಾಗಿರ್ತವೆ ಅಷ್ಟೇ. ತುಂಬ ದೊಡ್ಡ ಸಮಸ್ಯೆ ಇಲ್ಲ. ಅನಾರೋಗ್ಯ ಸಮಸ್ಯೆ ಇದ್ದರೆ ಒಳ್ಳೆ ಎಕ್ಸ್ಪರ್ಟೀಸನ್ನು ಕೇಳ್ಕೊಳ್ಳಿ, ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಳ್ಳಿ. ಜಾಗ್ರತೆ. ಪಾದಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆ, ಹೃದಯದಲ್ಲಿ ಸ್ವಲ್ಪ ಸಮಸ್ಯೆ ಇರೋರು ಎಚ್ಚರಿಕೆ. ಕರ್ಕಾಟಕ ರಾಶಿ. ಚಂದ್ರ 12ನೇ ಮನೆಯಲ್ಲಿ, ರಾಶಿಯಾಧಿಪತಿ 12ನೇ ಮನೆಯಲ್ಲಿ ಗುರುಸಾರದಲ್ಲಿದ್ದು, ಗುರು 11ನೇ ಮನೆ. ನಿಮಗೂ ಅಷ್ಟೇ ಅಭಿವೃದ್ಧಿಗೋಸ್ಕರ ಖರ್ಚಿನ ಮನೆಯಲ್ಲಿ ಇದ್ದಾನೆ. ನೀವು ದುಡಿದದ್ದು ಖರ್ಚು ಮಾಡಬೇಕು, ವ್ಯವಸ್ಥೆಗೋಸ್ಕರ ಖರ್ಚು ಮಾಡಬೇಕು. ಆರೋಗ್ಯ, ಜವಾಬ್ದಾರಿ, ಸಂಪಾದನೆ, ಹೆಂಡತಿ, ಮಕ್ಕಳು, ಅಮ್ಮ, ಅಪ್ಪ, ಈ ರೀತಿಯ ಭಾವ. ಅದೇ ರೀತಿ ಗುರು 11ನೇ ಮನೆಯಲ್ಲಿರೋದ್ರಿಂದ ದುಡಿತಕ್ಕೇನು ಮೋಸ ಇಲ್ಲ, ದುಡಿತನೂ ಇದೆ. ಅದೇ ರೀತಿ ಖರ್ಚು. ಒಂದು 10,000 ನಿಮ್ಮ ಸಂಪಾದನೆ ಅಂದರೆ ಒಂದು 12-13 ಸಾವಿರ ರೂಪಾಯಿ ಖರ್ಚು ಅನ್ನೋ ರೀತಿಯಲ್ಲಿ ಇರತಕ್ಕಂಥದ್ದು ಇರುತ್ತೆ. ಇನ್ನು ಸಿಂಹರಾಶಿ. ಚಂದ್ರ ಲಾಭದಲ್ಲಿ, ಗುರು ಸಾರದಲ್ಲಿದ್ದು, ಗುರು ದಶಮದಲ್ಲಿದ್ದಾನೆ. ಕುಜನ್ ಸಾರದಲ್ಲಿದ್ದು, ಕುಜ 12ನೇ ಮನೆ. ಏನಾದರೂ ಮನೆ ಕಟ್ಟಬೇಕು, ಮನೆ ಮಾರಾಟ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಜಾಗ ತಗೋಬೇಕು ಅಂದರೆ ಅಲ್ಲಿ ಸಣ್ಣ ಚಿಕ್ಕುಗಳಿರ್ತವೆ. ಅದು ಬಿಟ್ಟು ಚಂದ್ರ ಗುರುಸಾರದಲ್ಲಿರೋದ್ರಿಂದ ಚೆನ್ನಾಗಿದೆ. ಗೌರವಂ, ಸನ್ಮಾನಂ, ಟೀಚಿಂಗು, ಡಾಕ್ಟರು, ಮೆಡಿಸನ್ನು, ನರ್ಸು, ಈ ಒಂದು ಲೆಕ್ಚರರು, ಪ್ರೊಫೆಸರು, ಮೆಡಿಕಲ್ ಲೈನು, ಇಂತಹವುಗಳಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ ಆಗಿರುತ್ತೆ. ತೊಂದರೆ ಇಲ್ಲ. ಇನ್ನು ಕನ್ಯಾ ರಾಶಿ. ಚಂದ್ರ ಗುರುಸಾರದಲ್ಲಿದ್ದು, ಗುರು ಭಾಗ್ಯದಲ್ಲಿದ್ದು, ಅವನು ಕುಜನ್ ಸಾರದಲ್ಲಿದ್ದು, ಕುಜ ಲಾಭದಲ್ಲಿರೋದ್ರಿಂದ ಕಷ್ಟಪಟ್ಟು ಒಂದು ಮನೆನೋ ಜಾಗವೋ ಮಾಡಿಕೊಳ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಭೂಮಿ ವಿಚಾರದಲ್ಲಿ ಅಭಿವೃದ್ಧಿ, ಮನೆಯ ವಿಚಾರದಲ್ಲಿ ಅಭಿವೃದ್ಧಿ. ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಇನ್ಶೂರೆನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ದೀರಾ, ಫೈನಾನ್ಸ್, ಇನ್ಶೂರೆನ್ಸ್ ಅಡ್ವೈಸರ್, ಅದ್ಭುತ ಪ್ರಗತಿ. ತುಲಾ ರಾಶಿ. ಚಂದ್ರ ಗುರುಸಾರದಲ್ಲಿದ್ದು, ಗುರು ಅಷ್ಟಮದಲ್ಲಿರೋದ್ರಿಂದ ನೀವು ಅಷ್ಟೇ ಈ ರಿಯಲ್ ಎಸ್ಟೇಟ್ ವಿಭಾಗದಲ್ಲಿ, ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ, ಪ್ರಾಪರ್ಟಿ ಡೆವಲಪ್ಮೆಂಟ್ ವಿಭಾಗದಲ್ಲಿ ಬೆಳವಣಿಗೆ ಇದ್ರೂ ಕೂಡ ಸ್ವಲ್ಪ ಕಮಿಟ್ಮೆಂಟು, ಜವಾಬ್ದಾರಿ ಹೊರೆ ಸ್ವಲ್ಪ ಜಾಸ್ತಿ. ಗುರು ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಅನಾರೋಗ್ಯ ಭಾವವನ್ನು ತಂದಿಡ್ತಾನೆ. ಕೋರ್ಟ್ ಮೆಟ್ಲತ್ತಕ್ಕಂಥ ಪ್ರಸಂಗ ಮಾಡಿಬಿಡ್ತಾನೆ. ಮನೆಯಿಂದ ದೂರ, ಕುಟುಂಬದಿಂದ ದೂರ, ಮಕ್ಕಳಿಂದ ದೂರ, ಅಮ್ಮ ಅಪ್ಪನಿಂದ ದೂರ. ಈ ರೀತಿ ಗುರು ಅಷ್ಟಮ ಅಂತ ಹೇಳಿದ್ರೇನೆ ಒಂಥರ ದೇಶಾಂತರ ದೋಷ ಅನ್ನತಕ್ಕಂಥದ್ದು ಇದೊಂಥರ ರೋಹಿತ್ ಶರ್ಮಾ ಥರ. ತುಲಾ ಲಗ್ನವೇ ಅಲ್ಲ ಆತ. ನೋಡಿ, ಗುರು ಅಷ್ಟಮದಲ್ಲಿದ್ದಾನೆ. ಏನ್ ಸಾಧನೆ ಮಾಡಿದ್ರು ಯಾರೋ ಕ್ಯಾಪ್ಟನ್ ಅವನ ಕೆಳಗಡೆ ಇವನ್ ಕೆಲಸ ಮಾಡಬೇಕು. ಇಂಡಿಯಾ ಕ್ಯಾಪ್ಟನ್ ಈಗ ಮುಂಬೈ ಇಂಡಿಯಾ ಕ್ಯಾಪ್ಟನ್ಗೆ ತೆಗೆದು ಕುಂದಿರ್ಸಿಟ್ಟಿದ್ದಾರೆ. ಆ ರೀತಿ ಇರುತ್ತೆ. ಗೆಲುವಿನಾಗೋ ಸೋಲ್ಗೋ ನೀನು ಅಲ್ಲ ಕೂತ್ಕೊಂಡು ನಿನ್ ಮೂಲೆಯಲ್ಲಿ ಅನ್ನತಕ್ಕಂಥದ್ದು. ಕಷ್ಟಪಡೋದು ನೀನು, ಹೆಸರು ಇನ್ಯಾರೋ ಬೆಳೆದು ನಿಂತ್ಕೋತಾರೆ. ಆ ರೀತಿಯ ಒಂದು ಪ್ರಭಾವ ಇರತಕ್ಕಂಥದ್ದು ಇರುತ್ತೆ. ಗುರು ಶಾಂತಿ ಮಾಡ್ಕೊಳ್ಳಿ. ಯಾರಾದ್ರೂ ಸಾಧು ಸಂತರ ಸೇವೆ ಮಾಡಿ. ಸಾಯಿಬಾಬಾ, ದಕ್ಷಿಣಾಮೂರ್ತಿ, ರಾಘವೇಂದ್ರ, ರಾಮಚಂದ್ರರ ಆಲಯಗಳು ಹೋದಾಗ ಆ ಒಂದು ಆಚಾರ್ಯರಿಗಾದ್ರೂ ಒಂದು ಸ್ವಲ್ಪ ಫಲತಾಂಬೂಲ ಕೊಟ್ಟು ಬನ್ನಿ. ಸಮಾಧಾನಂ. ವೃಶ್ಚಿಕ ರಾಶಿ. ಚಂದ್ರ ಗುರುಸಾರದಲ್ಲಿ ಅಷ್ಟಮದಲ್ಲಿದ್ದಾನೆ. ಗುರು ನೋಡ್ತಿದ್ರು ಕೂಡ ಭಾಗ್ಯೇ ಅಷ್ಟಮಂ, ಒಂಥರ ಹೊರೆ. ಕುಟುಂಬ, ಮನೆ, ಓಡಾಟ, ಈ ರೀತಿ ಜವಾಬ್ದಾರಿಗಳ ಸಂತೆಯಾಗ್ಬಿಟ್ಟಿರ್ತು. ಗುರು ಅಂದ್ರೇನೆ ಕುಟುಂಬ, ಮಕ್ಕಳು, ಕುಟುಂಬಕಾರಕ, ಪುತ್ರಕಾರಕ, ಗೌರವಕಾರಕ, ಸನ್ಮಾನಕಾರಕ ಅಂತ ಹೇಳ್ತೇವೆ. ಅಂದ್ರೆ ನಾವು ನೋಡ್ತೇವೆ ಯಾರ್ಯಾರಿಗೂ ಪದ್ಮಭೂಷಣ,
ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಸಿಗಬೇಕು ಅಂದ್ರೆ ಗುರು ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಬರೋದಿಲ್ಲ. ಸೊ ಅಂತ ಒಂದು ವೃಶ್ಚಿಕ ರಾಶಿಗೆ ಕಷ್ಟಗಳದೇ ಏನೂ ಇಲ್ಲ. ಇವತ್ತು ಆ ಥರದ್ದು ಒಂದು ಸಣ್ಣ ಚಂದ್ರ ಗುರುಸಾರದಲ್ಲಿ ಅಷ್ಟಮದಲ್ಲಿರೋದ್ರಿಂದ ಅನಗತ್ಯ ಖರ್ಚು, ವೆಚ್ಚ, ಓಡಾಟ ಇವುಗಳನ್ನ ತಂದಿಡತಕ್ಕಂಥದ್ದು. ಮೆಡಿಕಲ್ ಎಕ್ಸ್ಪೆನ್ಸಸ್, ಮನೆಯ ಎಕ್ಸ್ಪೆನ್ಸಸ್, ಮಕ್ಕಳ ಎಕ್ಸ್ಪೆನ್ಸಸ್, ಜವಾಬ್ದಾರಿಗಳ ಎಕ್ಸ್ಪೆನ್ಸಸ್. ಏನ್ ಮಾಡೋದು? ನೀವು ಹುಟ್ಟಿದಾಗಿಂದಲೂ ಹನುಮ ಹುಟ್ಟಿರೋದೇ ರಾಮಚಂದ್ರರನ್ನ, ಲಕ್ಷ್ಮಣರನ್ನ ಅವರ ಭಾರ ಎತ್ಕೊಳ್ಳಕ್ಕೆ. ನೀವು ಆ ರೀತಿ ಇಡೀ ಎಲ್ಲರ ಭಾರ ನೀವು ಎತ್ಕೋತೀರಿ, ನಿಮ್ಮ ಭಾರ ಎತ್ಕೊಳ್ಳೋರು ಯಾರೂ ಇಲ್ಲ ಅನ್ನತಕ್ಕಂಥ. ಏನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಗುರು ಸಾರದಲ್ಲಿರೋದು ಒಳ್ಳೇದೆ. ಗುರು ಷಷ್ಠದಲ್ಲಿದ್ದು ಕುಜನ ಸಾರದಲ್ಲಿರೋದ್ರಿಂದ ಇರ್ಲಾರ್ದೆ ಇರುವೆ ಬಿಟ್ಕೊಂಡ ಅಂತ ಸ್ವಲ್ಪ ದಾಂಗುಡಿಗೆ ಒಳಗಾಗಿ, ಮೊಂಡು ಧೈರ್ಯಕ್ಕೆ ಒಳಗಾಗಿ, ಏನಾದರೂ ದೊಡ್ಡ ಮನೆ, ದೊಡ್ಡ ಜಾಗ, ದೊಡ್ಡ ಗಾಡಿ ಸಾಲ ಮಾಡಿ ತಗೋತೇವೆ, ಈ ಥರದ್ದು ಮಾಡ್ಕೊಂಡ್ರಿ ಅಂದ್ರೆ ನೆತ್ತಿ ಮೇಲೆ ಹೇಳ್ಕೊತೀರಿ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಏನು ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಸಮಯ ಗ್ರಹಗಳು ಹಾಗೆ ನಮ್ಮನ್ನ ಕರ್ಕೊಂಡೋಗಿ ಸಿಕ್ಕಾಕಿಸ್ತವೆ, ಇರುಕಿಸಿ ಹಾಕಿ ಬಿಡುತ್ತವೆ. ಎಲ್ಲ ಒದ್ದಾಡ್ಕೊಂಡೇ ತಗೋಬೇಕು. ಇದು ಇರತಕ್ಕಂಥದ್ದು ಧನುಸು ರಾಶಿ. ನೀವಾಗಿ ಹೋಗಿ ದೊಡ್ಡ ಕಮಿಟ್ಮೆಂಟು, ಇನ್ನೊಂದು ದೊಡ್ಡ ರಿಸ್ಕ್ ತಗೋಬಿಡ್ತೀರಿ. ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡ್ಕೊಳ್ಳಿ. ಮಕರ ರಾಶಿ, ಚಂದ್ರ 6ನೇ ಮನೆಯಲ್ಲಿರೋದು ಒಳ್ಳೇದೆ, ಆದ್ರೆ ಗುರು ಸಾರದಲ್ಲಿದ್ದಾನೆ. ಕೈ ಕೆಸರಾಗದೆ ಬಾಯಿ ಮೊಸರು ಆಗುವುದಿಲ್ಲ. ಕಷ್ಟಪಡದೆ ಏನೂ ಸಿಗೋಲ್ಲ ಮಕ್ಕಳಿಗೆ. ಕಷ್ಟಪಡಬೇಕು. ಯಾವುದಾದ್ರೂ ವಿದ್ಯೆ ಇರ್ಬೋದು, ಯಾವ ಅಧಿಕಾರ ಇರ್ಬೋದು, ಯಾವ ಸ್ಥಾನ ಇರ್ಬೋದು, ಏನಾದರೂ. ಈವನ್ ನಿದ್ದೆ ಕೂಡ ಕಷ್ಟಪಟ್ರೇನೆ ಕಣ್ತುಂಬ ನಿದ್ದೆ ಬರೋದು. ಹಂಗೆ ಮಲಗಿದ ತಕ್ಷಣ ನಿದ್ದೆ ಬರೋಲ್ಲ. ಚೆನ್ನಾಗಿ ಕಷ್ಟಪಟ್ಟಿರ್ಬೇಕು, ಆಗ ಮಾತ್ರ. ಸೊ ಮಕರ ರಾಶಿ ಸ್ವಲ್ಪ ಕೈ ಕೆಸರಾಗುತ್ತೆ, ಆದರೆ ಬಾಯಿ ಕೂಡ ಮೊಸರಾಗತಕ್ಕಂಥ ಒಂದು ದಿನ. ಕುಂಭರಾಶಿ, ಚಂದ್ರ ಗುರು ಸಾರದಲ್ಲಿದ್ದು ಗುರು ಒಂಟಿಯಾಗಿ ಸುಖದಲ್ಲಿ ಕುಳಿತಿದ್ದಾನೆ. ನೋಡೋಕೆ ಮಾತ್ರ ಹೊರಗಡೆ ಕುಂಬಳಕಾಯಿ ಆನಂದವಾಗಿ ಕಾಣಿಸ್ತಿದೆ, ಯಾಕೋ ಒಂಟಿ ಅನ್ನಿಸ್ತಕ್ಕಂಥ ಭಾವ. ಎಲ್ರಿಗೂ ನಿಲ್ತೀರಿ, ಎಲ್ರಿಗೂ ದಾರಿ ತೋರಿಸ್ತೀರಿ, ಎಲ್ರು ಧೈರ್ಯಕ್ಕಿದ್ದೀರಿ, ನಿಮಗೆ ಯಾರೂ ಇಲ್ಲ ಅನ್ನತಕ್ಕಂಥದ್ದು. ಮಕ್ಕಳ ಜವಾಬ್ದಾರಿ, ಮನೆಯ ಜವಾಬ್ದಾರಿ, ಹಿರಿಯರ ಜವಾಬ್ದಾರಿ ಇವುಗಳಿದ್ದರೂ ಗುರುವಿನ ಒಂದು ಪೂರ್ಣ ಸಾರತ್ವ ಒಂದು 15 ದಿನ ತಡೆದಿಟ್ಕೊಳ್ಳಿ. ಗುರು ಬಂದ್ಬಿಡ್ತಾನೆ. ಹಿ ವಿಲ್ ಗಿವ್ ಯು ಪ್ರಾಸ್ಪರಿಟಿ. ಆ ಶನಿ, ಹೌದು, ಸಾಡೆ ಸಾತಿಯ ಶನಿ ನಿಮ್ಮನ್ನ ರುಬ್ತಲೇ ಇದ್ದಾನೆ. ಅದರಲ್ಲೂ ಕುಟುಂಬ ಶನಿ, ಕುಟುಂಬದ ಒಂದು ಹೊರೆ, ಕುಟುಂಬದ ಒಂದು ಕಮಿಟ್ಮೆಂಟ್, ಈ ಥರದ್ದೆಲ್ಲ ತಂದಿಡ್ತಕ್ಕಂಥದ್ದು ಇದೆ ಸಿಕ್ಕಾಬಟ್ಟೆ. ಎಲ್ಲವನ್ನ ಒಂದೊಂದೇ ಮರಳಿ ಪಡೆಯುತ್ತೀರಿ. ಯೋಚಿಸಬೇಡಿ, ಚೆನ್ನಾಗಿದೆ. ವೃತ್ತಿಪರವಾಗಿ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯುತ್ತೀರಿ. ಮೀನರಾಶಿ, ಚಂದ್ರ ಗುರು ಸಾರದಲ್ಲಿದ್ದು ಗುರು 3ನೇ ಮನೆಯಲ್ಲಿ ಕುಜನ ಸಾರದಲ್ಲಿದ್ದು ಕುಜ ಪಂಚಮದಲ್ಲಿರೋದ್ರಿಂದ ಕಾರಕ ಭಾವನಾಸ್ತಿ. ಏನೋ ಧೈರ್ಯ ಇಲ್ಲ, ಏನೋ ಹಿಡ್ಕೊಂಡಾಗೆ ಪಿಶಾಚಾಬಾಧ ಅಂತ ಹೇಳ್ತೇವೆ. ಅಂದುಕೊಂಡ ಕೆಲಸ, ಅಂದುಕೊಂಡ ಕಾರ್ಯ ನಿಮ್ಮ ವೇಗಕ್ಕೆ ನಡೀತಿಲ್ಲ. ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿ. ಶ್ರೀರಾಮಚಂದ್ರರು ಕೂಡ ಆಂತರಂಗಿಕವಾಗಿ ಸದಾ ಪ್ರಾರ್ಥನೆ ಮಾಡ್ತಿದ್ದದ್ದು ದೇವಿಯನ್ನೇ, ಶಿವ ಪಾರ್ವತಿಯರನ್ನೇ. ಎಲ್ಲಿಯಾದರೂ ಹತ್ತಿರದಲ್ಲಿ ಶಿವ ಪಾರ್ವತಿ ದೇವಸ್ಥಾನ ಇದ್ರೆ ಒಂದು ಸಣ್ಣ ದರ್ಶನ, ಅರ್ಚನ ಮಾಡಿಸ್ತಕ್ಕಂಥದ್ದು ಮಾಡಿ. ದೊಡ್ಡ ಪ್ರಾಜೆಕ್ಟುಗಳು, ದೊಡ್ಡ ಕೆಲಸಗಳು ನಿಮ್ಮ ಶಕ್ತಿಗೆ ಮೀರಿದ್ದು ಮಾಡಲಿಕ್ಕೆ ಹೋಗಬೇಡಿ. ಎಚ್ಚರಿಕೆ ದೊಡ್ಡದು. ನಿಮ್ಮ ಒಂದು ಹಂತವಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ಒಂದೊಂದೇ ಸ್ಟೆಪ್ ದುಡುಕ್ಬೇಡಿ ಅಷ್ಟೇ. ತುಂಬ ದೊಡ್ಡ ರಿಸ್ಕ್ ಇರ್ತಕ್ಕಂಥ ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಪ್ರಾಜೆಕ್ಟು ತಾತ್ಕಾಲಿಕವಾಗಿ ನಿಲ್ಲಿಸಿ. ಯಾಕಂದ್ರೆ ಗುರು ಬೇರೆ 4ನೇ ಮನೆಗೆ ಬರ್ತಾನೆ ಸುಖ ಸ್ಥಾನವನ್ನ ಹೊಡಿಲಿಕ್ಕೆ. ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.